ಮಗನಿಗೆ ವಿಷವನ್ನು ಕೊಟ್ಟು ಸಾಯಿಸಿ ಬಿಡೆಂದು ಹೇಳುತ್ತಿರುವೆಯಲ್ಲ. ಹೌದು ಸುಂದರಿ, ನಿನಗೆ ನ್ಯಾಯವಲ್ಲ ಕಾಂತ. ಅದು ಯಾದಕ್ಕೆ ನ್ಯಾಯ ಅಲ್ಲ ಸುಂದರಿ? ತಾಯಿ ಆದವಳು ಮಗನಿಗೆ ಹೇಗೆ ವಿಷವನ್ನು ಕೊಡಿಸುವಳು? ಹಾಲು ಕೊಟ್ಟು ಸಾಕಿದ ತಾಯಿಯು ವಿಷವನ್ನು ಕೊಡು ಎಂದರೆ ನನ್ನ ಕೈಲಿ ಆಗುವುದಿಲ್ಲ ಕಾಂತ. ಹೇಗಾದರೂ ಮಾಡಿ ಮಗನನ್ನು ಸಂರಕ್ಷಣೆ ಮಾಡು. ಮಗನಿಗೆ ವಿಷವನ್ನು ನಾನು ಕೊಡಲಾರೆ ಕಾಂತ, ಗುಣವಂತ. ನೀವಿಬ್ಬರು ನನಗೆ ಬೇಕು ಕಾಂತ. ತಂದೆಗೆ ಅವಧಿಯಾದ ಮಗನಲ್ಲ, ವಿಷ ಬೀಜ ಮೊಳಕೆ ಹೊಡೆದು ಮರವಾಗಿ ಫಲ ಕೊಡ್ತಂದರೆ ಇವರಿಗೆ ಹೀಗೆ ಬಿಟ್ಟರೆ ನಮ್ಮ ಹಿಡಿದಾಳಗಳು ನಾಶ ಮಾಡುವರು. ಗಿಡವಾಗ ಬಾಗಲಾರದೆ ಮರವಾಗಿ ಬಾಗುವುದೇ. ಏನು ಸಂತೋಷ ಭರತವಾಗಿ ಅವನಿಗೆ ವಿಷಯ ಕಾಣಕತೆ ಕಾಣಿಸವನಿ ಒಂದು ಜೊತೆ ಅಯ್ಯೇ ಸುಂದರಿ, ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ನೀನು ಬೇರೆಯಲ್ಲ, ಪುತ್ರನು ಬೇರೆಯಲ್ಲ ಕಾಂತ. ಸುಂದರಿ, ನಿಮ್ಮಿಬ್ಬರ ನಡುವೆ ನಾನೇ ಸಾಯುವುದು ಲೇಸಲ್ಲವೇನು ಕಾಂತ, ಗುಣವಂತ. ಸುಂದರಿ ಮೂರ್ಖಳೆ ಕಾಂತ, ಸತಿಗೆ ಪತಿಗೆ ಸದ್ಗತಿಯು, ಸತಿಗೆ ಪತಿಯೇ ದೈವವು ಕಾಂತ. ಪತಿಯ ದೇವರು. ಪತಿಯ ಮಾತು ಮೀರಿ ನಡೆದರೆ ಮುಂದೆ ಏನಾಗಬಹುದು ನಿಮಗೆ ಸುಲಭವಾದ ತಿಳಿದಿದ್ದಾರೆ. ಹಿರೇ ಸುಂದರಿ, ಎನಗೆ ಪ್ರತಿ ಉತ್ತರ ಮಕ್ಕಳದೆ ಅವನಿಗೆ ವಿಷಯ ಕೊಡು. ಎನಗೆ ಸಂತೋಷ ಮಾತುಂಟಲ್ಲ ಪುರುಳಾಗ್ತದೆ. ಅಯ್ಯೋ ಶಿವ ಶಿವ, ಈ ಕಾಂತನ ಮಾತನ್ನು ಮೀರುವಂತಿಲ್ಲ. ನನಗೆ ಎಂಥ ಬಂಧನವು ಬಂದರಿಯಿತು ಸಾಂಬ ಶಿವ. ಅಮ್ಮಯ್ಯ, ನಿನಗೆ ಇದಕ್ಕೆ ಇಂಥ ಹಠವು ಮಗನೇ? ಅದೇನು ಜನನೇ? ಹಾಲು ಕೊಟ್ಟು ಸಾಕಿ ಸಲಹಿದ ನಾನು ನಿನಗೆ ಹೇಗೆ ವಿಷವನ್ನು ಕೊಡಲಿಕ್ಕಲ್ಲ? ಹೇಳುವುದನ್ನು ಕೇಳು. ಏನು ಚೆನ್ನಾಗಿ ಹೇಳು ಮಾತೆ. ಅಯ್ಯೋ ತನಯನೇ ಅಮ್ಮಯ್ಯ, ಅಮ್ಮಯ್ಯ, ಅಯ್ಯೋ
ಕುಡಿಸಲು ಹಿಡಿದರವನ್ನು ಒಂದೇ ಪಟ್ಟು ನಿಮ್ಮಿಬ್ಬರ ನಡುವೆ ನಾ ಹೋದೆ ಕೆಟ್ಟು ನನಗೆ ಎಂಥ ಪರಿಸ್ಥಿತಿ ಬಂದರಿಗೆ ಪುತ್ರ ಕೋಮಲಗಾತ. ಅಮ್ಮಯ್ಯ, ಹಾಲು ಕೊಟ್ಟು ಸಲಾಯಿದವಳು ತಂದೆಯ ಮಾತು ಮೀರಿ ವಿಷವನ್ನು ಕೊಡುವಳಿ ಜನನಿ. ಅಮ್ಮಯ್ಯ, ಈ ಪ್ರಹ್ಲಾದ ತನಯನನ್ನು ನೋಡು ಜನನಿ, ವಿಷವನ್ನು ಕೊಡುವಳಂತನಾಗುವೆಯಾ? ಎದೆ ಹಾಲು ಉಣಿಸಿದ ತಾಯಿಯು ವಿಷವನ್ನು ಕೊಡೆಂದರೆ ಹೇಗೆ ಕೊಡಲಿ? ಈ ಎತ್ತಮ್ಮನ ಒಡಲು ಉರಿಯುತ್ತಿರುವುದು. ಅಯ್ಯೋ ಕಂದ, ಈ ವಿಷವು ನಿನಗೆ ಅಮೃತವಾಗಲಿ. ಹಿಡೀಡಿ ಪುತ್ರ ಕೋಮಲಗಾತ್ರ. ಅಮ್ಮಯ್ಯ, ಕಂದ, ನಾರಾಯಣನು ಭಕ್ತ ಕರಣನಾಗಿರುವನೇನು ಜನನಿ? ಅಮ್ಮಯ್ಯ, ಹಾಗಾದರೆ ಹೇಳುವನು ಕೇಳು ಅಮ್ಮಯ್ಯ. ನಿನ್ನ ತಂದೆ
ನಿನಗೆ? ಇಲ್ಲವೆಂದರೆ ಯಾರು ಕಂದ? ಅಮ್ಮಯ್ಯ, ತಂದೆಯ ಮಾತನ್ನು ಕೇಳಲೇ ನೀನು ಹರಿ ಸ್ಮರಣೆ ಮಾಡುತ್ತಿರಬೇಕು. ನಿಮ್ಮ ತಂದೆಯು ಹರಿದ್ವೇಷಿಯು. ನಿಮ್ಮಿಬ್ಬರ ನಡುವೆ ನಾನೇ ಸಾಯುವುದು ಲೇಸಲ್ಲವೇನು ಪುತ್ರ ಕೋಮಲಗಾತ. ಅಮ್ಮಯ್ಯ, ಹಾಗಾದರೆ ಹೇಳುವನ್ನು ಕೇಳು. ಚೆನ್ನಾಗಿ